ಮಂತ್ರಾಲಯದಲ್ಲಿ ಯುಗಾದಿ ರಂಜಾನ್ ಪ್ರಯುಕ್ತ ಬಟ್ಟೆ ವಿತರಣಾ ಹಾಗೂ ಇಫ್ತಿಯಾರ್ ಕೂಟ. ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್. ಹಬ್ಬಗಳು ಸಮಾಜದಲ್ಲಿ ಸೌಹಾರ್ದತೆ, ಸಹೋದರತ್ವ ಮತ್ತು ಮಾನವೀಯತೆಯನ್ನು ಬಲಪಡಿಸುವ ಮಹತ್ವದ ಸಂದರ್ಭಗಳಾಗಿವೆ ಎಂದು ಹಿಂದೂಸ್ತಾನ ಬ್ರಿಗೇಡ್ ಭಾರತ ಅಧ್ಯಕ್ಷರಾದ ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ತಿಳಿಸಿದರು. ಬಾಗೇಪಲ್ಲಿ ತಾಲೂಕಿನ ಜೋಲಪಾಳ್ಯ ಗ್ರಾಮದಲ್ಲಿ ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ಫೌಂಡೇಶನ್ ವತಿಯಿಂದ ಯುಗಾದಿ ಹಾಗೂ ರಂಜಾನ್ ಹಬ್ಬಗಳ ಪ್ರಯುಕ್ತ ಬಟ್ಟೆ ವಿತರಣಾ ಕಾರ್ಯಕ್ರಮ ಮತ್ತು ಇಫ್ತಿಯಾರ್ ಕೂಟವನ್ನು ಆಯೋಜಿಸಲಾಗಿತ್ತು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ಫೌಂಡೇಶನ್ ವತಿಯಿಂದ ಹಲವು ವರ್ಷಗಳಿಂದ ಸಮಾಜಮುಖಿ ಕಾರ್ಯಗಳನ್ನು ಹಮ್ಮಿಕೊಳ್ಳಲಾಗುತ್ತಿದ್ದು, ಬಡ ಜನರಿಗೆ ಸಹಾಯ ಮಾಡುವ ಮೂಲಕ ಅವರ ಬದುಕಿನಲ್ಲಿ ಸ್ವಲ್ಪವಾದರೂ ನೆರವಾಗಬೇಕು ಎಂಬ ಉದ್ದೇಶದಿಂದ ಇಂತಹ ಕಾರ್ಯಕ್ರಮಗಳನ್ನು ಆಯೋಜಿಸಲಾಗುತ್ತಿದೆ ಎಂದು ಹೇಳಿದರು. ಯುಗಾದಿ ಮತ್ತು ರಂಜಾನ್ ಹಬ್ಬಗಳು ಎಲ್ಲ ಸಮುದಾಯದ ಜನರಲ್ಲಿ ಪ್ರೀತಿ, ಶಾಂತಿ ಮತ್ತು ಪರಸ್ಪರ ಗೌರವವನ್ನು ಬೆಳೆಸುವ ಸಂದೇಶವನ್ನು ನೀಡುತ್ತವೆ. ಸಮಾಜದಲ್ಲಿ ಬಡ ಹಾಗೂ ಹಿಂದುಳಿದ ವರ್ಗಗಳ ಜನರಿಗೆ ಸಹಾಯ ಮಾಡುವುದು ಪ್ರತಿಯೊಬ್ಬರ ಜವಾಬ್ದಾರಿಯಾಗಿದೆ. ಈ ನಿಟ್ಟಿನಲ್ಲಿ ಫೌಂಡೇಶನ್ ವತಿಯಿಂದ ಜವಾಬ್ದಾರಿಯುತವಾಗಿ ಸಮಾಜ ಸೇವಾ ಕಾರ್ಯಗಳನ್ನು ಕೈಗೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು. ಈ ಸಂದರ್ಭದಲ್ಲಿ ಗ್ರಾಮದಲ್ಲಿನ ಬಡ ಹಾಗೂ ಅಗತ್ಯವಿರುವ ಕುಟುಂಬಗಳಿಗೆ ಬಟ್ಟೆಗಳನ್ನು ವಿತರಿಸಲಾಯಿತು. ಬಟ್ಟೆಗಳನ್ನು ಪಡೆದ ಗ್ರಾಮಸ್ಥರು ಫೌಂಡೇಶನ್ ವತಿಯಿಂದ ಪಡೆಯುತ್ತಿರುವ ಸೇವಾ ಕಾರ್ಯಗಳಿಗೆ ಮೆಚ್ಚುಗೆ ವ್ಯಕ್ತಪಡಿಸಿದರು. ನಂತರ ರಂಜಾನ್ ಹಬ್ಬದ ಅಂಗವಾಗಿ ಇಫ್ತಿಯಾರ್ ಕೂಟವನ್ನು ಆಯೋಜಿಸಲಾಗಿತ್ತು. ಉಪವಾಸ ಆಚರಿಸುತ್ತಿದ್ದ ಮುಸ್ಲಿಂ ಸಮುದಾಯದವರು ಉಪವಾಸ ಮುರಿದು ಸಾಮರಸ್ಯದ ಸಂದೇಶ ಸಾರಿದರು. ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ಫೌಂಡೇಶನ್ನಿಂದ ಸರಿಸುಮಾರು 25 ವರ್ಷ ನಮಗೆ ಗೊತ್ತಿದೆ. ಈ ಸಮಾಜ ಸೇವೆ ತನಕ್ಕಿಂತ ನಾವು ಜನರ ಸೇವೆ ಮಾಡ್ಕೊಳ್ತಾ ಇದೇ ರೀತಿಯಲ್ಲಿ ಇವತ್ತೇನು ಇಫ್ತಿಯಾರ್ ಜೊತೆಗೆ ನಮ್ಮ ಹಿಂದೂ ಬಾಂಧವರು ಯುಗಾದಿ ಹಬ್ಬ ಆಗಿರ್ಬೋದು, ಮುಸ್ಲಿಂ ಬಾಂಧವರು ರಂಜಾನ್ ಹಬ್ಬ ಆಗಿರ್ಬೋದು, ಈ ಹಬ್ಬದ ಪ್ರಯುಕ್ತ ನಾವು ಪ್ರತಿ ವರ್ಷದಂತೆ ಈ ವರ್ಷ ಊಟದ ವ್ಯವಸ್ಥೆ ಆಗಿರಲಿ, ಬಟ್ಟೆ ವಿತರಣೆ ಆಗಿರಲಿ, ಸರಿಸುಮಾರು ಕೆಲಸಗಳು ಮಾಡ್ಕೊಂಡು ಬರ್ತಾಯಿದ್ದೀವಿ. ಇದು ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ಫೌಂಡೇಶನ್ ಇವತ್ತಿಂದ ತುಂಬ ನಡ್ಕೊಂಡು ಈ ದಿನ ರಂಜಾನ್ ಹಾಗೂ ಯುಗಾದಿ ಎರಡೂ ಒಂದೇ ಸಲ ಬಂದಿದೆ. ಯುಗಾದಿ ಹಾಗೂ ರಂಜಾನ್ ಹಬ್ಬದ ಪ್ರಯುಕ್ತ ಪ್ರತಿ ವರ್ಷದಂತೆ ಈ ವರ್ಷ ಡಾಕ್ಟರ್ ಸಿ.ಕೆ. ಮೌಲಾ ಶರೀಫ್ ಫೌಂಡೇಶನ್ ವತಿಯಿಂದ ಸರಿಸುಮಾರು ವರ್ಷಗಳಿಂದ ರಂಜಾನ್ ಹಬ್ಬಕ್ಕಾಗಿರ್ಬೋದು, ಯುಗಾದಿಗಾಗಿರ್ಬೋದು ಇಲ್ಲಿ ಊಟದ ವ್ಯವಸ್ಥೆ ಹಾಗೆ ಬಟ್ಟೆಯ ವ್ಯವಸ್ಥೆ ಬಹಳ ವರ್ಷಗಳಿಂದ ಬಂದಿದೆ. ಪ್ರತಿ ವರ್ಷದಂತೆ ಈ ಸಲ ರಂಜಾನ್ ಹಬ್ಬದ ಪ್ರಯುಕ್ತ ಆ ರಂಜಾನಲ್ಲಿ ಆ ರಾಮ ಮುಸಲ್ಮಾನ್ ಅವರ ಬಾಂಧವರ ಜೊತೆಯಲ್ಲಿ ದೀಪಾವಳಿ ಏನು ಬರುತ್ತೆ, ಬಹಳ ಪವಿತ್ರವಾದ ದೀಪಾವಳಿ. ಆ ದೀಪಾವಳಿನಲ್ಲಿ ಆ ಒಲಿಯಲ್ಲ ಹಿಂದೂ ಬಾಂಧವರ ಜೊತೆ ಈ ಯುಗಾದಿ ಹಬ್ಬಕ್ಕೆ ನಾವೆಲ್ಲ ಒಂದಾಗಿ ಬಹಳ ವಿಜೃಂಭಣೆಯಿಂದ ಏನು ಇವತ್ತು ಜೂಲ್ಪಾಳ್ಯ ಗ್ರಾಮದಲ್ಲಿ ಈ ಒಂದು ಊಟದ ವ್ಯವಸ್ಥೆ ಇರ್ಬೋದು, ಇಫ್ತಾರ್ ವ್ಯವಸ್ಥೆ, ಯುಗಾದಿ ಹಬ್ಬದ ಬಟ್ಟೆ ಕೊಡುವ ಒಂದು ಉದ್ದೇಶದಿಂದ ಕಾರ್ಯಕ್ರಮ ಮಾಡಿಕೊಂಡು ನಾವೇನು ಬಂದಿದ್ದೀವಿ. ಮುಂದಿನ ವರ್ಷ ಪ್ರತಿ ವರ್ಷವೂ ನಾವು ಇದೇ ರೀತಿ ಮಾಡ್ಕೊಂಡು ಬಂದಿದ್ದೀವಿ. ಮುಂದೆ ಸಹ ನಮ್ಮ ಫೌಂಡೇಶನ್ ವತಿಯಿಂದ ತಾಲೂಕಲ್ಲಿ ಇಂತಹ ಕಾರ್ಯಕ್ರಮ ಮಾಡ್ತೀವಿ ಅಂತ ನಾನು ಹೇಳೋದಕ್ಕೆ ಇಷ್ಟ. 30 ದಿನ ಉಪವಾಸ ಇರೋ ಒಂದು ಹಬ್ಬ. ಇಂತಹ ಪವಿತ್ರವಾದ ರಂಜಾನಲ್ಲಿ ರಾಜಕಾರಣದ ಬಗ್ಗೆ ಮಾತಾಡೋದು ತಪ್ಪಾಗುತ್ತೆ. ನಮ್ಮ ಹಿಂದೂ ಬಾಂಧವರು ಮುಸ್ಲಿಂ ಇಬ್ಬರು ಒಂದೇ ಸಲ ಬಂದಿದ್ದಾರೆ. ಹಬ್ಬದ ಬಗ್ಗೆ ಮಾತ್ರ ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಎರಡೂ ಹಬ್ಬಗಳು ಕುಲ, ಮತ, ಜಾತಿ, ಗೋತ್ರ ಏನೂ ಇಲ್ಲದೆ ಬಹಳ ಅನ್ಯೋನ್ಯತೆಯಿಂದ ನಮ್ಮ ಕಡೆ ದೇಶದಲ್ಲಿ ಏನೇನೋ ಆಗ್ತಾ ಇದೆ. ಆದರೆ ಬಾಗೇಪಲ್ಲಿ ತಾಲೂಕಲ್ಲಿ ಹಿಂದೂ, ಮುಸ್ಲಿಂ, ಕ್ರಿಶ್ಚಿಯನ್ ಎಲ್ಲರೂ ನಾವು ಒಂದಾಗಿದ್ದೀವಿ. ಅದೇ ನನಗೆ ರಾಜಕಾರಣ ಅಂತ ಹೇಳೋದಕ್ಕೆ ನನಗೆ ಇಷ್ಟ. ಕಾರ್ಯಕ್ರಮದಲ್ಲಿ ಹಿಂದೂಸ್ತಾನ್ ಗೋಲ್ಡ್ ಕಂಪನಿಯ ಸಂಸ್ಥಾಪಕ ಸಿ.ಕೆ. ಮೊಹಮ್ಮದ್ ಶರೀಫ್, ಸ್ಥಳೀಯ ಮುಖಂಡರು ಸೇರಿದಂತೆ ಮತ್ತಿತರರು ಭಾಗಿಯಾಗಿದ್ದರು. ಬ್ಯೂರೋ ರಿಪೋರ್ಟ್ ಯಾರಬ್ಬ ಎಂ, ಭಾರತ ವೈಭವ ನ್ಯೂಸ್, ಬಾಗೇಪಲ್ಲಿ. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.